ಎಲ್ರಿಗೂ ನಮಸ್ಕಾರ. ಮುಖದ ಪಿಗ್ಮೆಂಟೇಷನ್ ಕಡಿಮೆ ಮಾಡುವ ಸಲುವಾಗಿ ನಾವು ಒಂದು ಟೊಮೆಟೊವನ್ನು ತಗೊಳ್ಳಿ. ಒಂದು ಟೊಮೆಟೊವನ್ನು ತಗೊಂಡು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿದ ನಂತರ 2 ಭಾಗ ಇರುತ್ತಲ್ಲ, ನೀವು ಅರ್ಧ ಭಾಗವನ್ನ ಟೊಮೆಟೊನ ತಗೊಳ್ಳಿ. ಯಾವ ಸೈಡ್ ಕಟ್ ಮಾಡಿದ್ರಲ್ಲ ಆ ಭಾಗವನ್ನು ಅರ್ಧ ಸೈಡ್ ತಗೊಳ್ಳಿ. ತಗೊಂಡ ನಂತರ ಕಟ್ ಮಾಡಿರೋ ಸೈಡಿನಲ್ಲಿ ನಾವು 1 ಸ್ಪೂನ್ ಜೇನುತುಪ್ಪವನ್ನು ಬೆರೆಸಿ. 1 ಸ್ಪೂನ್ ಜೇನುತುಪ್ಪವನ್ನು ಬೆರೆಸಿ ಅದ್ರ ಮೇಲೆ ಚೆನ್ನಾಗಿ ಹಚ್ಚಿದ ನಂತರ ಆ ಟೊಮೆಟೊವನ್ನ ತಗೊಂಡು ಟೊಮೆಟೊದ ಮೇಲೆ ಜೇನುತುಪ್ಪ ಹಚ್ಚಿದ ಮೇಲೆ ಅದನ್ನ ತಗೊಂಡು ನಾವು ಸರ್ಕ್ಯುಲರ್ ಆಗಿ ನಮಗೆ ಎಲ್ಲೆಲ್ಲಿ ನಮಗೆ ಡಾರ್ಕ್ ಸರ್ಕಲ್ ಆಗಿದೆ ಎಲ್ಲಾ ಕಡೆ ಸರ್ಕ್ಯುಲರ್ ಆಗಿ ಚೆನ್ನಾಗಿ ತಿಕ್ಕಿ. ನಾವು ಎಲ್ಲಾ ಕಡೆ ಮುಖದ ಮೇಲೆ ಚೆನ್ನಾಗಿ ನೋಸಿನ ಮೇಲೆ ಎಲ್ಲಾ ಕಡೆ ನೀವು ಎಲ್ಲಾ ಕಡೆ ಚೆನ್ನಾಗಿ ಹಚ್ಚಿ. ಚೆನ್ನಾಗಿ ಹಚ್ಚಿದ ನಂತರ ಚೆನ್ನಾಗಿ ಸರ್ಕ್ಯುಲರ್ ಆಗಿ ಎಲ್ಲಾ ಕಡೆ ಚೆನ್ನಾಗಿ ತಿಕ್ಕಿ. ಚೆನ್ನಾಗಿ ಅಂದ್ರೆ ಚೆನ್ನಾಗಿ ಸ್ಮೂತ್ ಆಗಿ ಸರ್ಕ್ಯುಲರ್ ಆಗಿ ಎಲ್ಲಾ ಕಡೆ ಜೆಂಟಲಿ ಆಗಿ ಚೆನ್ನಾಗಿ ಎಲ್ಲಾ ಕಡೆ ನೀವು ಚೆನ್ನಾಗಿ ತಿಕ್ಕಿ. ನಿಮ್ಗೆ ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಇದೆ ಎಲ್ಲಾ ಕಡೆ ಚೆನ್ನಾಗಿ ತಿಕ್ಬಿಟ್ಟು ಚೆನ್ನಾಗಿ ಅಂದ್ರೆ ಚೆನ್ನಾಗಿ ಎಲ್ಲಾ ಕಡೆ ಹಚ್ಬಿಟ್ಟು ನೀವು ಚೆನ್ನಾಗಿ 5ರಿಂದ 10 ನಿಮಿಷವರೆಗೂ ಚೆನ್ನಾಗಿ ಥಿನ್ನಾಗಿ ಚೆನ್ನಾಗಿ ಸರ್ಕ್ಯುಲರ್ ಆಗಿ ಎಲ್ಲಾ ಕಡೆ ತಿಕ್ಕಿ. ಚೆನ್ನಾಗಿ ತಿಕ್ಕಿದ ನಂತರ 10 ನಿಮಿಷದವರೆಗೂ ಚೆನ್ನಾಗಿ ತಿಕ್ಕಿ. ತಿಕ್ಕಿದ ನಂತರ ಮತ್ತೆ ನೀವು ಹಚ್ಚಿದ ನಂತರ 15 ನಿಮಿಷ ಬಿಟ್ಕೊಡಿ. 15 ನಿಮಿಷ ಬಿಟ್ಕೊಡಿ. ಬಿಟ್ಕೊಟ್ಟ ನಂತರ ನೀವು ತಣ್ಣೀರಿಂದ ಮುಖ ತೊಳಿತಾ ಬನ್ನಿ. ನೀವು ಇದೇ ರೀತಿ ನೀವು ಸಾಧ್ಯವಾದ್ರೆ ಮುಂಜಾನೆ ಸಾಯಂಕಾಲ 2 ಟೈಮ್ಸ್ ಮಾಡಿ. ಇಲ್ಲಾಂದ್ರೆ ಡೈಲಿ ಅಂತೂ 1 ಟೈಮ್ ನೀವು ಮಾಡುತ್ತಾ ಬಂದಲ್ಲಿ ಇದಕ್ಕೇನಿಲ್ಲ ಟೊಮೆಟೊ ಕಟ್ ಮಾಡಿರೋ ಸೈಡಿನ ಮೇಲೆ ಸ್ವಲ್ಪ ಜೇನುತುಪ್ಪವನ್ನು ಬೆರೆಸಿ ಅದರಿಂದ ಸರ್ಕಲ್ ಆಗಿ ಚೆನ್ನಾಗಿ ತಿಕ್ಕೋದರಿಂದ ನೀವು ಇದೇ ರೀತಿ ನೀವು ಮಾಡುತ್ತಾ ಬಂದಲ್ಲಿ ತಿಕ್ಕಿ 15 ನಿಮಿಷದವರೆಗೂ ನೀವು ಚೆನ್ನಾಗಿ ತಿಕ್ಕಿ. ತಿಕ್ಕಿದ ನಂತರ 15 ನಿಮಿಷ ಬಿಟ್ಕೊಡಿ. ಬಿಟ್ಕೊಂಡ ನಂತರ ತಣ್ಣೀರಿಂದ ಮುಖ ತೊಳಿತಾ ಬಂದಲ್ಲಿ ಇದೇ ರೀತಿ ನೀವು ಕೆಲ ದಿನ ಮಾಡುತ್ತಾ ಬಂದಲ್ಲಿ ಮುಖದ ಮೇಲೆ ಯಾವುದೇ ರೀತಿಯಿಂದ ಪಿಗ್ಮೆಂಟೇಷನ್ ಇದ್ರೂ ಕೂಡ ಸಂಪೂರ್ಣವಾಗಿ ಕಡಿಮೆ ಆಗತ್ತೆ. ನೀವು 10-15 ದಿವಸ ಇದೇ ರೀತಿ ಮಾಡುತ್ತಾ ಬಂದಲ್ಲಿ ಸ್ವಲ್ಪ ಆಗ್ಬಿಟ್ಟು ಮುಖದ ಮೇಲೆ ಯಾವುದೇ ರೀತಿಯಿಂದ ಪಿಗ್ಮೆಂಟೇಷನ್ ಇದ್ರೂ ಕೂಡ ಸಂಪೂರ್ಣವಾಗಿ ಕಡಿಮೆ ಆಗತ್ತೆ ಮತ್ತು ಟ್ಯಾನ್ ಕಡಿಮೆ ಆಗತ್ತೆ, ವ್ರಿಂಕಲ್ಸ್ ಕಡಿಮೆ ಆಗತ್ತೆ, ಪಿಗ್ಮೆಂಟೇಷನ್ ಹೊರಟೋಗುತ್ತೆ ಮತ್ತು ಸನ್ ಟ್ಯಾನ್ ಇದ್ರೂ ಕೂಡ ಹೊರಟೋಗುತ್ತೆ ಮತ್ತು ನಿಮ್ಮ ಡಲ್ ಸ್ಕಿನ್ ಇದ್ರೂ ಕೂಡ ಹೊರಟೋಗುತ್ತೆ. ನಿಮ್ಮ ಮುಖ ಪಳ ಅಂತ ಹೊಳೆಯುತ್ತೆ. ಮುಖದ ಮೇಲೆ ಯಾವುದೇ ರೀತಿಯಿಂದ ಪಿಗ್ಮೆಂಟೇಷನ್ ಇದ್ರೂ ಕೂಡ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ. ಹಾಗಾಗಿ ಇವಾಗ ಎಲ್ಲರೂ ಫೇಸ್ ಅವೇರ್ನೆಸ್ ಬಹಳ ಜನಕ್ಕಾಗಿದೆ. ಹಾಗಾಗಿ ಅನ್ನೆಸರಿ ದುಡ್ಡು ಖರ್ಚು ಮಾಡೋದು, ಅನ್ನೆಸರಿ ಕೆಮಿಕಲ್ ಯೂಸ್ ಮಾಡೋದಕ್ಕಿಂತ ಈ ಮೆಥಡ್ ಮಾಡುತ್ತಾ ಬಂದಲ್ಲಿ ನಿಮ್ಮ ಮುಖದ ಮೇಲೆ ಯಾವುದೇ ರೀತಿಯ ಪಿಗ್ಮೆಂಟೇಷನ್ ಇದ್ರೂ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ. ಹಾಗಾಗಿ ಈ ಹೆಲ್ತ್ ಟಿಪ್ಸ್ ನಿಮ್ಗೆ ಇಷ್ಟವಾದಲ್ಲಿ, ಈ ಮಾಹಿತಿ ನಿಮ್ಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ಟಿಪ್ಸ್‌ಗಳಿಗಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.